ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ಮಾರ್ನಿಂಗ್ ನಾನು 5 ಗಂಟೆಗೆ ಎದ್ಬಿಟ್ಟು ನಾನು ಡೇನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಗ್ರೀನ್ ಟೀನ ಕುಡಿದ್ಬಿಟ್ಟು ಇವತ್ತಿನ ತಿಂಡಿಗೆ ನಾನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಿನ್ನೆನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಹಾಗೆ ಈಗ ಸ್ಕೂಲ್ ಬೇರೆ ಓಪನ್ ಆಯಿತು. ನಾನು ಮಗನೂ ಊರಿಗೆ ಹೋಗಿ ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಯಿತು. ಊರಿಗೆ ಹೋಗಿದ್ದೆ. ಹಾಗೆ ಪಲಾವ್ಗೆ ಮಸಾಲೆ ಎಲ್ಲ ರುಬ್ಕೊಳೋದಕ್ಕೆ ರೆಡಿ ಮಾಡಿಕೊಂಡೆ. ಆಲ್ಮೋಸ್ಟ್ ಎಲ್ಲರೂ ವೆಜಿಟೇಬಲ್ ಪಲಾವ್ನ ಎಲ್ಲರೂ ಮಾಡ್ಕೊತೀರಾ. ಅದೇ ರೀತಿ ಈಗ ಒಗ್ಗರಣೆಗೆ ಒಂದು ಟೊಮೊಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಗ್ಗರಣೆ ಹಾಕ್ಕೊಂಡು ಪೀಸಸ್ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆಯಿಲಲ್ಲಿ ಟೊಮೊಟೊ ಈರುಳ್ಳಿ ಫ್ರೈ ಆದಮೇಲೆ ಒಂದು ಬೀನ್ಸು ಆಲೂಗೆಡ್ಡೆ ಕ್ಯಾರೆಟು ಕೂಡ ನನಗೆ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪಲಾವು. ಹಾಗೆ ಬಟಾಣಿ ಕೂಡ ನಾನು ಹಾಕ್ಕೊಂಡಿದ್ದೆ. ಈ ಥರ ವೆಜಿಟೇಬಲ್ ಪಲಾವ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾರೆ. ನನಗೆ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಪಲಾವ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲಾವು. ಹಾಗೆ 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ 1 ಲೋಟ ನೀರು ಹಾಕ್ಕೊಳ್ತೀನಿ ಅಷ್ಟೇ. ಹಾಗೆ ಮಸಾಲೆ ರುಬ್ಕೊಂಡಿದ್ದಲ್ವ ಅದು ಹಾಕ್ಕೊಂಡ್ರೆ ಈ ಥರ ಪಲಾವ್ ಮಾಡ್ಕೊಂಡು ತಿಂದರೆ ಒಂದೊಳ್ಳೆ ನಮಗೆ ಪ್ರೋಟೀನು ವಿಟಮಿನ್ಸ್ ಎಲ್ಲನೂ ಸಿಗುತ್ತೆ. ಯಾಕೆಂದರೆ ತರಕಾರಿ ಸೊಪ್ಪು ಹಾಕ್ಕೊಂಡು ಕೂಡ ನಾವು ಪಲಾವ್ನ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಎಲ್ಲರೂ ಮಾಡ್ತಾರೆ. ಒಂದು ಸ್ವಲ್ಪ ಕುದಿ ಬಂದಮೇಲೆ ಕ್ಲೋಸ್ ಮಾಡಬೇಕು ಕುಕ್ಕರ್ನು. ಏಕೆ ಇಲ್ಲಾಂದರೆ ಮುಂಚೆನೇ ಆದರೆ ಅದು ಸೀದ್ಬಿಡ್ತೈತೆ. ಹಂಗಾಗಿಬಿಟ್ಟು ಸ್ವಲ್ಪ ಕುದಿ ಬಂದಾಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹಾಕಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ನಾನು ತಿಂಡಿ ರೆಡಿ ಮಾಡ್ಕೊಳ್ತೇನೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಗೋದು ಪಾತ್ರೆಗಳೇನಿರುತ್ತೆ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇಲ್ಲಾಂದರೆ ನೆಕ್ಸ್ಟು ನಾವು ಈಗ ಅಡುಗೆ ಮಾಡಬೇಕು ಅಂತಂದರೆ ಎಲ್ಲಾದರೂ ತಿಂಡಿ ಆಚೆ ಹೋಗಬೇಕು ಅಂತಂದರೆ ಮತ್ತೆ ಟೈಮ್ ಬೇಕಾಗುತ್ತೆ. ಅದಕ್ಕೆ ಇರೋ ಟೈಮಲ್ಲೇ ತಿಂಡಿ ಮಾಡ್ತೇನೆ. ಅಡುಗೆ ಮನೆಯೆಲ್ಲ ನಾನು ಕ್ಲೀನ್ ಮಾಡಿಬಿಡ್ತೀನಿ. ಇವಾಗ ತಿಂಡಿ ರೆಡಿ ಆಯಿತು. ಈಗ ನನ್ನ ಮಗ ಎದ್ದು ಬರೋ ಅಷ್ಟರಲ್ಲಿ ನಮ್ಮ ಲೇಖನ್ನು ಅವನಿಗೆ ಪಪ್ಪಾಯಿ ಕಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಡ್ತಿದ್ದೀನಿ. ಪಪ್ಪಾಯಿ ತಿನ್ನೋದ್ರಿಂದ ಇದು ನಮ್ಮ ಬಾಡಿಗೆ ಹೀಟ್ ಅಲ್ವಾ, ಈ ಕೋಲ್ಡ್ ಆಗಿದ್ದರೆ ಪಪ್ಪಾಯಿ ತಿನ್ನಬೇಕು. ಹಾಗೆ ಏನಾದರೂ ಜ್ವರ ಇತ್ತು ಅಂದರೂ ಕೂಡ ಪಪ್ಪಾಯಿ ತಿಂದರೆ ಅದು ಕೂಡ ಒಳ್ಳೆಯದು. ಹಾಗೆ ಜ್ವರ ಬಿಡ್ತಾ ಇಲ್ಲ ಅನ್ನೋರು, ಜಾಸ್ತಿ ಜ್ವರ ಬರ್ತಾ ಇದೆ, ಒಳ್ಳೆ ಜ್ವರ ಇರುತ್ತೆ ಅಂಥವ್ರು ಏನು ಮಾಡ್ತಾರೆ, ಕೆಲವೊಬ್ಬರು ಪಪ್ಪಾಯಿ ಎಲೆ ಇರುತ್ತಲ್ಲ ಅದನ್ನು ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಕುಡಿತಾರೆ. ಇದು ಪಪ್ಪಾಯಿ ನಮ್ಮ ಹೃದಯಕ್ಕೂ ಕೂಡ ಒಳ್ಳೆಯದು. ಹಾಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಗೆ ಮಾಡುತ್ತೆ. ಕ್ಯಾನ್ಸರನ್ನು ಕೂಡ ತಡೆಗಟ್ಟುತ್ತೆ ಪಪ್ಪಾಯಿ ಹಣ್ಣು. ಹಾಗಾಗಿ ಕೆಲವೊಂದು ಟೈಮ್ ಮಕ್ಕಳಿಗೂ ಕೂಡ ಕೋಲ್ಡ್ ಆದಾಗ ಪಪ್ಪಾಯಿ ಕೊಡೋದು ಒಳ್ಳೆಯದು. ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ತಿನ್ನಬೇಕಾಗುತ್ತೆ. ಇವಾಗ ಎದ್ಬಿಟ್ಟು ಬಂದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದಿದ್ದಾನೆ. ಅವ್ರ ಪಪ್ಪನೇ ಎಲ್ಲ ಮುಖ ವಾಶ್ ಮಾಡಿಬಿಟ್ಟು ಕಳಿಸಿದ್ದಾರೆ ಬ್ರಷ್ ಮಾಡಿಸಿ. ಇವಾಗ ಪಪ್ಪಾಯಿ ಕೊಟ್ಟೆ. ಅದಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿದರೆ ನೋಡಿ ತಿಂತಾ ಇರೋದು. ಸಾಲ್ಟ್ ಹಾಕು ಅಂತ ಕೇಳ್ತಿದ್ದಾನೆ. ಈಗ ಸಾಲ್ಟ್ ಹಾಕ್ಕೊಂಡು ಕೊಟ್ಟೆ. ಆದರೂ ನಿದ್ದೆ ಇನ್ನೂ ಕಡಿಮೆ ಹೋಗಿಲ್ಲ ಇನ್ನೂ. ತಿಂತಾ ಇದ್ದಾನೆ ಇವಾಗ. ಅವ್ನು ತಿಂದು ಹೋದ್ಮೇಲೆ ಇವಾಗ ತಿಂಡಿ ರೆಡಿ ಮಾಡ್ಕೊಂಡು ಕೊಟ್ಬಿಟ್ರೆ ಕೊಟ್ಟೆ ತಟ್ಟೆಗೆ. ಅದಕ್ಕೂ ನಾನೇ ತಿನ್ನಿಸ್ಬೇಕು. ಅವನೇನು ತಿನ್ನಲ್ಲ, ನಾನು ತಿನ್ನಿಸ್ಬೇಕು. ಯಾಕೋ ನಾನಿದ್ದಾಗ ಅಷ್ಟು ಹಠ ಮಾಡ್ತಾನೆ ಅಷ್ಟೇ. ಅಮ್ಮರ ಮನೆಯಲ್ಲಿ ಹಂಗೇನಿಲ್ಲ, ಅವನೇ ತಿಂತಾನೆ. ನನ್ನ ಹತ್ರ ಮಾತ್ರ ನೀನೇ ತಿನ್ನಿಸು ಅಂತ ಕೇಳ್ತಾನೆ. ಇವಾಗ ತಿಂಡಿ ತಿನ್ಕೊಂಡು ನಾನೆಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ ಕಸ ಗುಡಿಸಿ. ಇನ್ನೊಂದು ಸರಿ ಕಸ ಗುಡಿಸ್ತಾ ಇದ್ದಾನೆ. ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಮಾಡಬೇಕು ಅಂತ ನಮ್ಮ ಲೇಖನ ಹೇಳ್ತಾ ಇದ್ದ. ಆದರೆ ಚಪಾತಿ ಎಲ್ಲ ಟೈಮಲ್ಲಿ ಮಾಡ್ತಾಯಿರ್ತೀವಿ. ಬೆಂಡೆಕಾಯಿ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಆಗಿ ರಾಗಿ ರೊಟ್ಟಿ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದೇ ರೀತಿ ರಾಗಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಅಂತ ಬೆಂಡೆಕಾಯಿನ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಉರಿತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಬೆಂಡೆಕಾಯಿ. ನಮ್ಮ ಲೇಖನ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಅಡುಗೆ ಮನೆಗೆ ಬಂದಿದ್ದಾನೆ. ನನ್ನ ಜೊತೆಗೆ ಇರೋದು ಸ್ವಲ್ಪ ಆಟ ಆಡೋಕ್ಕೆ ಕೊಟ್ಟರು. ಆಟ ಆಡೋದಕ್ಕೂ ಹೋಗಲ್ಲ. ಸ್ವಲ್ಪ ಆಟ ಆಡ್ತಾನೆ, ಮತ್ತೆ ಮಮ್ಮಿ ಅಂತ ಬರ್ತಾನೆ. ನನ್ನ ಜೊತೆಗೆ ಅಡುಗೆ ಮಾಡ್ಕೊತ ಅಷ್ಟು ಮಾತಾಡ್ಕೊತ ನನಗೂ ಬೇಜಾರಾಗಲ್ಲ ಈ ಥರ ಬರೋದ್ರಿಂದ. ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಕಳಿಗೆ ಆಲ್ಮೋಸ್ಟ್ ಬೆಂಡೆಕಾಯಿನ ಮಕ್ಕಳಿಗೆ ಹೆಚ್ಚಿನ ಕೊಡೋದ್ರಿಂದ ಮಕ್ಕಳಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹಾಗೆ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ. ಇದರಲ್ಲಿ ವಿಟಮಿನ್ ಎ ಸಿ ಇರೋದ್ರಿಂದ ಮಕ್ಕಳಿಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಇದು ಕೂಡ ಹಾಗೇನು ಹಸಿದು ಕೂಡ ಕೊಡ್ಬೋದು. ಆದರೆ ಮಕ್ಕಳು ಅದು ಇಷ್ಟ ಆಗಬೇಕು ಮಕ್ಕಳಿಗೆ, ಆ ರೀತಿ ಫ್ರೈ ಮಾಡಿಕೊಂಡು ಕೊಡಬೇಕು. ಈಗ ಒಗ್ಗರಣೆಗೆ ಬೆಂಡೆಕಾಯಿ ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆ ಒಂದು ಸ್ವಲ್ಪ ಸಾಸಿವೆ, ಕರಿಬೇವು, 1-2 ಈರುಳ್ಳಿ, 1-2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಚಿಕ್ಕದಾಗಿ. ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ
ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎರಡೂ ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ ಅದನ್ನು ಕೂಡ ಅದರಲ್ಲಿ ಹಾಕ್ಕೊತಿದ್ದೀನಿ. ರಾಗಿ ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಜೋಳಿಕಾಯಿ ಪಲ್ಯ ಒಂದೊಳ್ಳೆ ಕಾಂಬಿನೇಷನ್ನು. ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿರೋದು. ಇದು ಮೇಲ್ಗಡೆ ಒಂದು ಸ್ವಲ್ಪ ಅದು ಫ್ರೈ ಆದಮೇಲೆ ಬೆಂಡೆಕಾಯಿ ಮತ್ತು ಟೊಮೊಟೊ ಅದ್ರ ಮೇಲೆ ನಮಗೆ ರುಚಿ ನೋಡಿಕೊಂಡು ಉಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರ್ನ 1 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋದಕ್ಕಿಂತನೂ ರೆಡ್ ಚಿಲ್ಲಿ ಪೌಡರ್ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ನಿಮ್ಮಿಷ್ಟ ಹಾಕ್ಕೋಬೋದು. ನಾನು ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಹಾಗೆ ನಾವು ಯಾವುದೇ ಒಂದು ಪಲ್ಯ ಮಾಡಲಿ ಅದಕ್ಕೆ ಕುರುಶಿನಕಾಳು ಪೌಡರ್ನ ಕೂಡ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಅದು ಚೆನ್ನಾಗಿ ಬೇಯ್ತಾ ಇರುತ್ತೆ ಅಷ್ಟರಲ್ಲಿ ನಾನು ಇವಾಗ ಕುರುಶಿನಕಾಳು ಇರುತ್ತಲ್ಲ ಅದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಪೌಡರ್ ಮಾಡಿಕೊಂಡು ಪಲ್ಯಕ್ಕೆ ಹಾಕಿದರೆ ಒಂದೊಳ್ಳೆ ಟೇಸ್ಟ್ ಇರುತ್ತೆ. ಆಲೂಗಡ್ಡೆ ಪಲ್ಯ ಒಂದು ಬಿಟ್ಟು ಇನ್ಯಾವುದೇ ಪಲ್ಯ ಮಾಡಿದರೂ ಕೂಡ ಕುರುಶಿನಕಾಳು ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಇರುತ್ತೆ. ಇದಕ್ಕೂ ಕೂಡ ಇವಾಗೆಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೆ. ಅದು ಸ್ವಲ್ಪ ಹುರಿದ್ಬಿಟ್ಟು ಕೂಲ್ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡಿಕೊಂಡು ಪಲ್ಯಕ್ಕೆ ಹಾಕಿದರೆ ಪಲ್ಯ ರೆಡಿ ಆಗುತ್ತೆ. ನಮ್ಮ ಲೇಖನ ನೋಡಿ ಅಡುಗೆ ಮಾಡೋದಕ್ಕೆಲ್ಲ ಬರ್ತಾನೆ. ಎಲ್ಲಾದರೂ ಅದರಲ್ಲಿ ಗೊತ್ತಿರಲ್ಲ ಅದು ಎಲ್ಲಾದರೂ ಸುಟ್ಕೊಂಡ್ರೆ ಏನು ಹೇಳಿದರೆ ಮಾತು ಕೇಳಲ್ಲ. ಸ್ವಲ್ಪ ಹೊತ್ತು ಆಟ ಆಡು ಅಂತೆಂದ ಆಟ ಆಡೋಕೆ ಕೊಟ್ಟರೆ ಏನಾದರೂ ಆಟ ಸಾಮಾನು ಕೊಟ್ಟರೆ ಇಲ್ಲ ನೀನು ಬಾ ಆಟ ಆಡೋಕ್ಕೆ ಅಂತ ಕರೀತಾರೆ. ನಾನು ಅಡುಗೆ ಮಾಡೋದು ಬಿಟ್ಟಂತೂ ಹೋಗೋಕ್ಕಾಗಲ್ಲ. ಅಡುಗೆ ಮನೆಗೆ ಬರ್ತೀನಿ ಇರು ಅಂದರೆ ಇಲ್ಲ ನಾನು ಆದರೆ ಅಡುಗೆ ಮಾಡೋದಕ್ಕೆ ಬರ್ತೀನಿ ಅಂತ ಅಡುಗೆ ಮನೆಗೆ ಬಂದು ಇಷ್ಟೊತ್ತಲ್ಲೇ ಮಾಡ್ತಿದ್ದಾನೆ. ಈಗ ಕುರುಶಿನಕಾಳು ಪೌಡರ್ ರೆಡಿ ಆಯಿತು. ಅದನ್ನು ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ನಮ್ಮಮ್ಮ ಯಾವುದೇ ಪಲ್ಯ ಮಾಡಲಿ ಹಾಕ್ತಾಯಿದ್ರು. ನಾನು ಮುಂಚೆನೇ ಹಾಕ್ತಾಯಿರಲಿಲ್ಲ. ನಮ್ಮಮ್ಮ ಹೇಳ್ತಾಯಿದ್ರು ಈ ಥರ ಕುರುಶಿನ ಪೌಡರ್ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಬರುತ್ತೆ ಚೆನ್ನಾಗಿ ಅಂತ. ಬದನೇಕಾಯಿ ಪಲ್ಯಕ್ಕೆ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೆ. ಹಾಗೆ ಇದ್ರ ಜೊತೆಗೆ ಇವಾಗ ರಾಗಿ ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ರಾಗಿ ರೊಟ್ಟಿ ಮಾಡೋದಕ್ಕೆ. ಸರಿ ಅದನ್ನು ಹಿಟ್ಟನ್ನೆಲ್ಲ ಹೇಗೆ ಮಾಡ್ಕೊಳೋದು ಅಂತ. ಇವಾಗ ಏನಿಲ್ಲ ಸಿಂಪಲಾಗಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಹೊಸ್ಬಿಟ್ಟು ನಮ್ಮ ಶ್ರೀನಿವಾಸು ಸ್ವಲ್ಪ ಎಲ್ಪ್ ಮಾಡಿದರು. ನಾನು ಹೊಸ್ಕೊಡ್ತಾಯಿದ್ದೆ, ಅವ್ರು ಸುಟ್ಕೊಟ್ರು. ಇವಾಗ ರೆಡಿ ಆಯಿತು. ಅವರಿಬ್ಬರಿಗೂ ಮಧ್ಯಾಹ್ನ ಹಾಕ್ಕೊಂಡು ಕೊಟ್ಬಿಟ್ಟು ಅವ್ರು ತಿನ್ಕೊಂಡು ನಮ್ಮ ಶ್ರೀನಿವಾಸು ಮಧ್ಯಾಹ್ನ ಗೋಡನಿಂದ ಬಂದಿದ್ದರು. ಅಷ್ಟರಲ್ಲಿ ಅವ್ರಿಗೆ ಹಾಕ್ಕೊಟ್ಟು ಅವರು ತಿನ್ಕೊಂಡು ಹೋದರು. ನನ್ನ ಮಗನಿಗೂ ಹಾಕ್ಕೊಡ್ತಿದ್ದೀನಿ. ಇಷ್ಟು ಕೆಲಸ ಆದರೆ ನಾವು ಫ್ರೀ ಆಗೋದು. ಫಸ್ಟ್ ಅವ್ರು ಸಮಾಧಾನದಾಗಿರಬೇಕು. ನನ್ನ ಮಗ ನನ್ನ ಹಸ್ಬೆಂಡು ಇಬ್ಬರು ಅವ್ರು ನೆಮ್ಮದಿಯಾಗಿ ಖುಷಿಯಾಗಿ ಊಟ ಮಾಡ್ಕೊಂಡು ಚೆನ್ನಾಗಿದ್ದರೆ ನನಗೂ ಖುಷಿ. ನಾವೆಲ್ಲ ಹೆಣ್ಮಕ್ಳು ಅವ್ರದ್ದೆಲ್ಲ ಆದಮೇಲೆ ಅಲ್ವ ನಾವು ಊಟ ಮಾಡೋದು. ಅವರೆಲ್ರದ್ದು ಆಗಬೇಕು. ಆದಮೇಲೆ ನಾವು ಆಮೇಲೆ ಊಟ ಮಾಡಿ ಅದು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಸಮಾಧಾನದಾಗ ಕೂತ್ಕೊಂಡು ಊಟ ಮಾಡೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.